ಎಸ್ಐಟಿ ಅಧಿಕಾರಿಗಳು ಅಲ್ಲೇ ಇದ್ದಾರೆ. ಸುಮಾರು 50 ಮಂದಿ ಪೊಲೀಸರ ಸಹಾಯ ನೇರವಾದಂತಹ ದೃಶ್ಯ ಇದು. ಈಗ ಅಗೆಯುವ ಪ್ರಕ್ರಿಯೆಗೆ ಸದ್ಯ ವಿರಾಮ ನೀಡಿರುವಂತದ್ದು, ಊಟದ ವಿರಾಮ ನೀಡಿರುವಂತದ್ದು. ಆತನನ್ನ ಈಗ ಊಟಕ್ಕೋಸ್ಕರವಾಗಿ ಈ ಕಡೆ ಕರೆದುಕೊಂಡು ಬರ್ತಾ ಇರುವಂತಹ ದೃಶ್ಯವನ್ನು ನೀವು ನೇರವಾಗಿ ಗಮನಿಸಬಹುದು. ಅಂದ್ರೆ ಇಷ್ಟರವರೆಗೂ ಕೂಡ ಒಂದು ಉತ್ಖನನದ ಪ್ರೊಸೆಸ್ ನಡೀತಾ ಇತ್ತು. ಈಗ ಸದ್ಯ ಆತನ ನದಿ ತೀರಕ್ಕೆ ಕರ್ಕೊಂಡು ಬರ್ತಾ ಇರುವಂತಹ ದೃಶ್ಯ ಇದು. ನದಿ ತೀರಕ್ಕೆ ಕರ್ಕೊಂಡು ಬಂದು ಒಂದು ಊಟದ ವಿರಾಮ ನೀಡ್ತಾರೆ. ಊಟದ ವಿರಾಮ ನೀಡಿದ ಬಳಿಕ ಮತ್ತೆ ಈ ಒಂದು ಉತ್ಖನನ ಪ್ರೊಸೆಸ್ ನಡೆಯುವಂತಹ ಸಾಧ್ಯತೆ ಇದೆ. ಸದ್ಯ ಆತನನ್ನ ಕೈ ತೊಳೆಯೋದಕ್ಕೋಸ್ಕರವಾಗಿ ನೇತ್ರಾವತಿ ನದಿ ತೀರಕ್ಕೆ ಕರ್ಕೊಂಡು ಬಂದಿರುವಂತದ್ದು. ಆ ಬಳಿಕ ಊಟ ನೀಡ್ತಾರೆ. ಊಟ ನೀಡಿದ ಬಳಿಕ ಒಂದು ಸ್ವಲ್ಪ ಸಮಯದ ಬಳಿಕ ಆತನನ್ನ ಮತ್ತೆ ಉತ್ಖನನ ನಡೆಯುವಂತಹ ಪ್ರಕ್ರಿಯೆ ಆರಂಭ ಆಗುತ್ತೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಮೇಜರ್ ಅಪ್ಡೇಟ್ ಏನಂದ್ರೆ ಸದ್ಯ ಆಗಿದ್ದಂತಹ ಪ್ರೊಸೆಸ್ ಏನಿದೆ ಇದು ಬಹಳಷ್ಟು ನಿಧಾನ ಆಗ್ತಿದೆ ಮತ್ತು ಈಗ ಸದ್ಯ ಆಗಿದ್ದಂತಹ ಸ್ಥಳದಲ್ಲಿ ಯಾವುದೇ ರೀತಿಯಾದಂತಹ ಕಳೆಬರ ಸಿಗ್ಲಿಲ್ಲ. ಹೀಗಾಗಿ ಸದ್ಯಕ್ಕೆ ಇನ್ನು ಮುಂದೆ ಇಟಾಚಿ ಮೂಲಕವಾಗಿ ಕಾರ್ಯಾಚರಣೆ ಮಾಡುವಂತಹ ಸಾಧ್ಯತೆಗಳು ಇರುವಂತದ್ದು. ಇಟಾಚಿ ಮೂಲಕವಾಗಿ ಕಾರ್ಯಾಚರಣೆ ಮಾಡಿ ಅಕ್ಕಪಕ್ಕದ ಸ್ಥಳ ಅಂದ್ರೆ ಈಗ ಅಗೆದದ್ದು ಮಾತ್ರ ಅಲ್ಲದೆ ಅಕ್ಕಪಕ್ಕದ ಸ್ಥಳದಲ್ಲೂ ಕೂಡ ಅಗೆಯುವಂತಹ ಪ್ರೊಸೆಸ್ ನಡೆಯುವಂತಹ ಸಾಧ್ಯತೆ ಇದೆ. ಅಲ್ಲೂ ಕೂಡ ಅಗೆಯುವಂತಹ ಪ್ರೊಸೆಸ್ ಇಟಾಚಿ ಮೂಲಕವಾಗಿ ಅಗೆದು ಅಲ್ಲಿ ಏನಾದ್ರೂ ಕಳೆಬರ ಸಿಗಬಹುದಾ ಅನ್ನುವಂತ ಒಂದು ನಿಟ್ಟಿನಲ್ಲಿ ಮತ್ತು ಈ ಒಂದು ಉತ್ಖನನ ಪ್ರೊಸೆಸ್ ನಡೀತಾ ಇರುವಂತದ್ದು. ಸದ್ಯ ನೋಡ್ತಾ ಇರುವಂತದ್ದು ಅದನ್ನ ಊಟಕ್ಕೆ ಕರ್ಕೊಂಡು ಬರ್ತಾ ಇರುವಂತದ್ದು. ಅಲ್ಲಿದ್ದಂತಹ ಅಧಿಕಾರಿಗಳು ಕೂಡ ಈಗ ವಿರಾಮ ನೀಡಿ ಈಗ ಈ ಕಡೆ ಬರ್ತಾ ಇರುವಂತದ್ದು. ಅಂದ್ರೆ ಅಲ್ಲಿ ಎಸಿ ಆದಂತಹ ಅಷ್ಟೆಲ್ಲ ವರ್ಗೀಸ್ ಅವರಿದ್ರು, ಜೊತೆಗೆ ಕಂದಾಯ ಇಲಾಖೆ ಇತರೆ ಅಧಿಕಾರಿಗಳಿದ್ರು, ಅರಣ್ಯ ಇಲಾಖೆಯವರಿದ್ರು, ಮೆಡಿಕಲ್ ಆಗಿ ಆರೋಗ್ಯ ಇಲಾಖೆಯವರು ಕೂಡ ಇದ್ರು, ಜೊತೆಗೆ ಒಂದಷ್ಟು ಇತರೆ ಅಂದ್ರೆ ಫೊರೆನ್ಸಿಕ್ ತಜ್ಞರಾಗಿರ್ಬೋದು, ಬೇರೆ ಬೇರೆ ಅವರು ಆ ಭಾಗದಲ್ಲಿ ಇದ್ದಂಥದ್ದು. ಸದ್ಯ ವಿರಾಮ ನೀಡಿ ಅವರೆಲ್ಲರೂ ಕೂಡ ಊಟಕ್ಕೆ ಆಗಮಿಸ್ತಾ ಇರುವಂತದ್ದು. ಪ್ರಮುಖವಾಗಿ ಕಾರ್ಮಿಕರು ಗಮನಿಸುವುದು, ಕಾರ್ಮಿಕರು ಕೂಡ ನೇತ್ರಾವತಿ ನದಿಯಲ್ಲಿ ಕೈಕಾಲು ತೊಳೆಸುತ್ತಿದ್ದಾರೆ. ಅಂದ್ರೆ ನಿರಂತರವಾಗಿ ಬೆಳಗಿನಿಂದಲೂ ಕೂಡ ಅಗೆಯುವಂತಹ ಪ್ರೋಸೆಸ್ ನಲ್ಲಿ ಎಲ್ಲರೂ ಕೂಡ ಭಾಗಿಯಾಗಿದ್ರು. ಈಗ ಸದ್ಯ ವಿರಾಮ ನೀಡಿ ಅವರನ್ನ ಊಟಕ್ಕೆ ಕರೆದುಕೊಂಡು ಬರ್ತಾ ಇರುವಂತದ್ದು. ಅಂದ್ರೆ ಈ ಒಂದು ಉತ್ಖನನ ಅನ್ನುವಂಥದ್ದು ನಿರಂತರವಾಗಿ ನಡೀತಾ ಇತ್ತು. ಆ ಬಳಿಕ ಒಂದಷ್ಟು ಮಳೆ ಅಡ್ಡಿಯಾಗಿತ್ತು. ಅಂದ್ರೆ ಜೋರಾಗಿ ಗಾಳಿ ಮಳೆ ಬರ್ತಾ ಇತ್ತು. ಉತ್ಖನನಕ್ಕೆ ಸ್ವಲ್ಪ ಮಳೆ ಅಡ್ಡಿಯಾಗಿತ್ತು. ಆದ್ರೂ ಕೂಡ ನಿಲ್ಲಿಸದೆ ಉತ್ಖನನವನ್ನು ಕಂಟಿನ್ಯೂ ಮಾಡಿದ್ರು. ಈಗ ಸದ್ಯ ಉತ್ಖನನಕ್ಕೆ ಸಣ್ಣ ಬ್ರೇಕ್ ನೀಡಿರುವಂತದ್ದು. ಆತನನ್ನ ಊಟಕ್ಕೆ ಕರೆದುಕೊಂಡು ಬರ್ತಾ ಇರುವಂತದ್ದು. ಸದ್ಯ ಸ್ಥಳದಲ್ಲೇ ಇದ್ರವರೆಗೆ ಅನುಚೇತ್ ಅವರು ಅಂದ್ರೆ ಎಸ್ಐಟಿಯ ಪ್ರಮುಖ ಅಧಿಕಾರಿಯಾದಂತಹ ಅನುಚೇತ್ ಅವರು ಕೂಡ ಇದ್ರು, ಜೊತೆಗೆ ಜಿತೇಂದ್ರ ದಯಾಮ್ ಅವರು ಕೂಡ ಇದ್ರು. ಅವರು ಕೂಡ ಈಗ ಇಲ್ಲಿಂದ ತೆರಳಿರುವಂತದ್ದು. ಸದ್ಯ ಸ್ವಲ್ಪ ಹೊತ್ತುಗಳ ಕಾಲ ಅಂದ್ರೆ ಒಂದು ಅರ್ಧ ಗಂಟೆ ಇಲ್ಲಾದ್ರೆ ಒಂದು 45 ನಿಮಿಷದವರೆಗೂ ಒಂದು ಊಟದ ವಿರಾಮ ಇರುವಂತಹ ಸಾಧ್ಯತೆ ಇದೆ. ಊಟದ ವಿರಾಮ ನೀಡಿ ಆ ಬಳಿಕ ಆತನನ್ನ ಮತ್ತೆ ಉತ್ಖನನ ನಡೆಯುವಂತಹ ಸ್ಥಳಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಮತ್ತೆ ಉತ್ಖನನ ನಡೆಯುವಂತಹ ಸಾಧ್ಯತೆ ಇದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಇಷ್ಟರವರೆಗೆ ಕಾರ್ಮಿಕರೇ ಆ ಒಂದು ಉತ್ಖನನದ ಒಂದು ಪ್ರೊಸೆಸ್ ನಲ್ಲಿ ಭಾಗವಹಿಸಿದ್ರೆ ಮುಂದಿನ ಹಂತಗಳಲ್ಲಿ ಇಟ್ಯಾಚ್ ಮೂಲಕವಾಗಿ ಉತ್ಖನನ ನಡೆಸುವಂತ ಸಾಧ್ಯತೆ ಇದೆ. ಈ ಬಗ್ಗೆ ಈಗಾಗಲೇ ಎಸ್ಐಟಿ ಅಧಿಕಾರಿಯಾದಂತಹ ಅನುಚೇತ್ ಅವರೇ ಮಾಹಿತಿಯನ್ನು ಹಂಚಿಕೊಂಡಿರುವಂತದ್ದು. ಅಂದ್ರೆ ಅಗೆಯುವಂತ ಪ್ರೊಸೆಸ್ ಏನಿದೆ ಅದು ಸ್ವಲ್ಪ ಸ್ಲೋ ಆಗ್ತಾ ಇದೆ, ಜೊತೆಗೆ ಒಂದಷ್ಟು ಸಮಸ್ಯೆಗಳು ಆಗ್ತಾ ಇದೆ. ಅಂದ್ರೆ ಈ ಭಾಗದಲ್ಲಿ ನೀರಿನ ಕೊರತೆ ಹೆಚ್ಚಿರುವ ಕಾರಣವಾಗಿ ಒಂದಷ್ಟು ಅಡೆತಡೆ ಆಗ್ತಾ ಇದೆ. ಹೀಗಾಗಿ ಮುಂದಿನ ಹಂತಗಳಲ್ಲಿ ನಾವು ಇಟಾಚಿ ಮೂಲಕವಾಗಿ ಅಗೆಯುವಂತ ಒಂದು ಪ್ರೊಸೆಸ್ ಮಾಡ್ತೇವೆ. ಇಟಾಚಿ ಮೂಲಕವಾಗಿ ಅಗ್ದು ಈ ಒಂದು ಕಳೆಬರ ಸಿಗ್ತದ ಅನ್ನುವಂಥದ್ದನ್ನು ನೋಡ್ತೀವಿ ಅನ್ನುವಂತ ಮಾತನ್ನು ಕೂಡ ಹೇಳಿರುವಂತದ್ದು. ಸದ್ಯ ನೋಡ್ಬೋದು ಎಲ್ಲರೂ ಕೂಡ ನೇತ್ರಾವತಿ ನದಿಯಲ್ಲಿ ಕೈಕಾಲು ಮುಖ ತೊಳೆದು ಊಟಕ್ಕೆ ಆಗಮಿಸ್ತಾ ಇರುವಂತದ್ದು. ಆ ವ್ಯಕ್ತಿ ಏನಿದ್ದಾನೆ ಪ್ರಮುಖವಾಗಿ ದೂರುದಾರ ವ್ಯಕ್ತಿ ಏನಿದ್ದಾನೆ ಆತನು ಕೂಡ ಅದೇ ನೇತ್ರಾವತಿ ನದಿ ತೀರದಲ್ಲಿ ಇರುವಂತದ್ದು. ಆತನ ಪಕ್ಕ ಆತನನ್ನು ಕರೆದುಕೊಂಡು ಬಂದಂತ ವಕೀಲರು ಕೂಡ ಇರುವಂತದ್ದು. ಅಂದ್ರೆ ಈ ಭಾಗದಲ್ಲಿ ಆತನನ್ನು ಕರೆದುಕೊಂಡು ಬಂದ ವಕೀಲರು ಇರುವಂತದ್ದು, ಜೊತೆಗೆ ಪೊಲೀಸ್ ಸಿಬ್ಬಂದಿ ಇರುವಂತದ್ದು ಮತ್ತು ಎಸ್ಐಟಿ ಕೆಲವೊಂದು ಅಧಿಕಾರಿಗಳು ಕೂಡ ಅದೇ ಭಾಗದಲ್ಲಿ ಇರುವಂತದ್ದು. ಈಗ ಎಲ್ಲರೂ ಕೂಡ ಬಂದು ಒಂದಷ್ಟು ಹೊತ್ತುಗಳ ಕಾಲ ವಿರಾಮ ಇರುತ್ತೆ. ವಿರಾಮದ ಬಳಿಕ ಉತ್ಖನನ ಪ್ರಕ್ರಿಯೆ ಅನ್ನುವಂಥದ್ದು ಮತ್ತೆ ಆರಂಭವಾಗುತ್ತೆ. ಒಂದು ಮಾಹಿತಿಯ ಪ್ರಕಾರ ಮಾಹಿತಿ ಎಲ್ಲ ಅನುಚೇತ್ ಅವರು ಈಗಾಗಲೇ ಸ್ಪಷ್ಟಪಡಿಸಿರುವಂತದ್ದು. ಅಗೆಯುವಂತಹ ಪ್ರಕ್ರಿಯೆ ಏನಿದೆ ಅದೊಂದು ಸ್ವಲ್ಪ ವಿಳಂಬ ಆಗ್ತಾ ಇದೆ. ಒಂದಷ್ಟು ಸಮಸ್ಯೆಗಳು ಆಗುತ್ತೆ. ಅಂದ್ರೆ ನೀರಿನ ಹೊರತೆ ಒಂದು ಸಮಸ್ಯೆ ಇದೆ, ಮತ್ತೊಂದು ಕಡೆ ಮಳೆ ಕೂಡ ಬರ್ತಾ ಇದೆ ಮತ್ತು ಒಂದು ನಿಧಾನ ಗತಿಯಲ್ಲಿ ಈ ರೀತಿಯಾದಂತಹ ಪ್ರೊಸೆಸ್ ಆಗುವ ಕಾರಣಕ್ಕೋಸ್ಕರವಾಗಿ ಮುಂದಿನ ಹಂತಗಳಲ್ಲಿ ನಾವು ಇಟ್ಯಾಚಿಯನ್ನು ಬಳಸಿಕೊಂಡು ನಾವು ಅಗೆಯುವಂತ ಪ್ರೊಸೆಸ್ ಅನ್ನು ಮಾಡ್ತೇವೆ. ಕಳೆಬರ ಸಿಗುತ್ತಾ ಅನ್ನುವಂಥದ್ದನ್ನು ಮುಂದಿನ ಹಂತಗಳಲ್ಲಿ ನೋಡ್ತೇವೆ ಅನ್ನುವಂಥದ್ದನ್ನು ಮಾತನ್ನು ಅನುಚೇತ್ ಅವರು ಈಗಾಗಲೇ ಮಾಧ್ಯಮಗಳಿಗೆ ತಿಳಿಸಿರುವಂತದ್ದು. ನೋಡಬಹುದು ದೃಶ್ಯದಲ್ಲಿ ಎಲ್ಲರೂ ಕೂಡ ಈ ಭಾಗಕ್ಕೆ ಬರ್ತಾ ಇರುವಂತದ್ದು ಮತ್ತು
ಆ ವ್ಯಕ್ತಿ ಏನಿದ್ದಾನೆ ಆತನನ್ನು ಕೂಡ ಈ ಭಾಗಕ್ಕೆ ಕರೆದುಕೊಂಡು ಬರುವಂತಹ ವ್ಯವಸ್ಥೆಗಳು ಆಗ್ತಾ ಇದೆ. ಅಂದ್ರೆ ಕಂದಾಯ ಇಲಾಖೆಯವರಿದ್ದಾರೆ, ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳಿದ್ದಾರೆ, ಜೊತೆಗೆ ಬೇರೆ ಬೇರೆ ಸಂಬಂಧಿಸಿದಂತ ಅಧಿಕಾರಿಗಳು ಕೂಡ ಇರುವಂತದ್ದು. ಅವರೆಲ್ಲರೂ ಕೂಡ ಈ ಭಾಗಕ್ಕೆ ಬಂದು ಈಗಾಗಲೇ ವಿರಾಮ ನೀಡಿರುವಂತದ್ದು. ಮುಂದಿನ ಹಂತಗಳಲ್ಲಿ ಮತ್ತೆ ಕಾರ್ಯಾಚರಣೆ ಆರಂಭ ಆಗುತ್ತೆ. ಒಟ್ಟಿನಲ್ಲಿ ಈ ಒಂದು ಉತ್ಖನನ ಕಾರ್ಯಾಚರಣೆ ಅನ್ನುವಂಥದ್ದು ಅದು ನಿರಂತರವಾಗಿ ನಡೀತಾ ಇದ್ದಂಥದ್ದು. ಈಗ ಸದ್ಯ ವಿರಾಮ ನೀಡಿ ಮತ್ತೆ ಉತ್ಖನನ ಪ್ರಕ್ರಿಯೆ ಆರಂಭ ಆಗ್ಲಿಕ್ಕೆ ಇರುವಂತದ್ದು. ಎಸ್ಐಟಿ ಅಧಿಕಾರಿಗಳು ಅಲ್ಲೇ ಇದ್ದಾರೆ. ಸುಮಾರು 50 ಮಂದಿ ಪೊಲೀಸರ ಸಹಾಯ. ನೇರವಾದಂತಹ ದೃಶ್ಯ ಇದು. ಈಗ ಅಗೆಯುವ ಪ್ರಕ್ರಿಯೆಗೆ ಸದ್ಯ ವಿರಾಮ ನೀಡಿರುವಂತದ್ದು, ಊಟದ ವಿರಾಮ ನೀಡಿರುವಂತದ್ದು. ಆತನನ್ನ ಈಗ ಊಟಕ್ಕೋಸ್ಕರವಾಗಿ ಈ ಕಡೆ ಕರೆದುಕೊಂಡು ಬರ್ತಾ ಇರುವಂತಹ ದೃಶ್ಯವನ್ನು ನೀವು ನೇರವಾಗಿ ಗಮನಿಸಬಹುದು. ಅಂದ್ರೆ ಇಷ್ಟರವರೆಗೂ ಕೂಡ ಒಂದು ಉತ್ಖನನದ ಪ್ರೊಸೆಸ್ ನಡೀತಾ ಇತ್ತು. ಈಗ ಸದ್ಯ ಆತನನ್ನು ನದಿ ತೀರಕ್ಕೆ ಕರ್ಕೊಂಡು ಬರ್ತಾ ಇರುವಂತಹ ದೃಶ್ಯ ಇದು. ನದಿ ತೀರಕ್ಕೆ ಕರ್ಕೊಂಡು ಬಂದು ಒಂದು ಊಟದ ವಿರಾಮ ನೀಡ್ತಾರೆ. ಊಟದ ವಿರಾಮ ನೀಡಿದ ಬಳಿಕ ಮತ್ತೆ ಈ ಒಂದು ಉತ್ಖನನ ಪ್ರೊಸೆಸ್ ನಡೆಯುವಂತಹ ಸಾಧ್ಯತೆ ಇದೆ. ಸದ್ಯ ಏನೋ ಅದನ್ನ ಕೈ ತೊಳೆಯೋದಕ್ಕೋಸ್ಕರವಾಗಿ ನೇತ್ರಾವತಿ ನದಿ ತೀರಕ್ಕೆ ಕರ್ಕೊಂಡು ಬಂದಿರುವಂತದ್ದು. ಆ ಬಳಿಕ ಊಟ ನೀಡ್ತಾರೆ. ಊಟ ನೀಡಿದ ಬಳಿಕ ಒಂದು ಸ್ವಲ್ಪ ಸಮಯದ ಬಳಿಕ ಆತನನ್ನ ಮತ್ತೆ ಏನು ಉತ್ಖನನ ನಡೆಯುವಂತಹ ಪ್ರಕ್ರಿಯೆ ಆರಂಭ ಆಗುತ್ತೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಮೇಜರ್ ಅಪ್ಡೇಟ್ ಏನಂದ್ರೆ ಸದ್ಯ ಆಗಿದ್ದಂತಹ ಪ್ರೊಸೆಸ್ ಏನಿದೆ ಇದು ಬಹಳಷ್ಟು ನಿಧಾನ ಆಗ್ತಿದೆ ಮತ್ತು ಈಗ ಸದ್ಯ ಆಗಿದ್ದಂತಹ ಸ್ಥಳದಲ್ಲಿ ಯಾವುದೇ ರೀತಿಯಾದಂತಹ ಕಳೆಬರ ಸಿಗ್ಲಿಲ್ಲ. ಹೀಗಾಗಿ ಸದ್ಯಕ್ಕೆ ಇನ್ನು ಮುಂದೆ ಇಟಾಚಿ ಮೂಲಕವಾಗಿ ಕಾರ್ಯಾಚರಣೆ ಮಾಡುವಂತಹ ಸಾಧ್ಯತೆಗಳು ಇರುವಂತದ್ದು. ಇಟಾಚಿ ಮೂಲಕವಾಗಿ ಕಾರ್ಯಾಚರಣೆ ಮಾಡಿ ಅಕ್ಕಪಕ್ಕದ ಸ್ಥಳ ಅಂದ್ರೆ ಈಗ ಅಗೆದದ್ದು ಮಾತ್ರ ಅಲ್ಲದೆ ಅಕ್ಕಪಕ್ಕದ ಸ್ಥಳದಲ್ಲೂ ಕೂಡ ಅಗೆಯುವಂತಹ ಪ್ರೊಸೆಸ್ ನಡೆಯುವಂತಹ ಸಾಧ್ಯತೆ ಇದೆ. ಅಲ್ಲೂ ಕೂಡ ಏನು ಅಗೆಯುವಂತಹ ಪ್ರೊಸೆಸ್ ಇಟಾಚಿ ಮೂಲಕವಾಗಿ ಅಗೆದು ಅಲ್ಲಿ ಏನಾದ್ರೂ ಕಳೆಬರ ಸಿಗಬಹುದಾ ಅನ್ನುವಂತ ಒಂದು ನಿಟ್ಟಿನಲ್ಲಿ ಮತ್ತು ಈ ಒಂದು ಉತ್ಖನನ ಪ್ರೊಸೆಸ್ ನಡೀತಾ ಇರುವಂತದ್ದು. ಸದ್ಯ ನೋಡ್ತಾ ಇರುವಂತದ್ದು ಅದನ್ನ ಊಟಕ್ಕೆ ಕರ್ಕೊಂಡು ಬರ್ತಾ ಇರುವಂತದ್ದು. ಅಲ್ಲಿದ್ದಂತಹ ಅಧಿಕಾರಿಗಳು ಕೂಡ ಈಗ ವಿರಾಮ ನೀಡಿ ಈಗ ಈ ಕಡೆ ಬರ್ತಾ ಇರುವಂತದ್ದು. ಅಂದ್ರೆ ಅಲ್ಲಿ ಏನೋ ಎಸಿ ಆದಂತಹ ಅಷ್ಟೆಲ್ಲ ವರ್ಗೀಸ್ ಅವರಿದ್ರು, ಜೊತೆಗೆ ಕಂದಾಯ ಇಲಾಖೆ ಇತರೆ ಅಧಿಕಾರಿಗಳಿದ್ರು, ಅರಣ್ಯ ಇಲಾಖೆಯವರಿದ್ರು, ಮೆಡಿಕಲ್ ಆಗಿ ಏನೋ ಆರೋಗ್ಯ ಇಲಾಖೆಯವರು ಕೂಡ ಇದ್ರು, ಜೊತೆಗೆ ಒಂದಷ್ಟು ಇತರೆ ಅಂದ್ರೆ ಫೊರೆನ್ಸಿಕ್ ತಜ್ಞರಾಗಿರ್ಬೋದು, ಬೇರೆ ಬೇರೆ ಅವರು ಆ ಭಾಗದಲ್ಲಿ ಇದ್ದಂಥದ್ದು. ಸದ್ಯ ವಿರಾಮ ನೀಡಿ ಅವರೆಲ್ಲರೂ ಕೂಡ ಊಟಕ್ಕೆ ಆಗಮಿಸ್ತಾ ಇರುವಂತದ್ದು. ಪ್ರಮುಖವಾಗಿ ಕಾರ್ಮಿಕರು ಗಮನಿಸುವುದು, ಕಾರ್ಮಿಕರು ಕೂಡ ನೇತ್ರಾವತಿ ನದಿಯಲ್ಲಿ ಕೈಕಾಲು ತೊಳೆಯುತ್ತಿದ್ದಾರೆ. ಅಂದ್ರೆ ನಿರಂತರವಾಗಿ ಬೆಳಗಿನಿಂದಲೂ ಕೂಡ ಅಗೆಯುವಂತಹ ಪ್ರೊಸೆಸ್ ನಲ್ಲಿ ಎಲ್ಲರೂ ಕೂಡ ಭಾಗಿಯಾಗಿದ್ರು. ಈಗ ಸದ್ಯ ವಿರಾಮ ನೀಡಿ ಅವರನ್ನ ಊಟಕ್ಕೆ ಕರೆದುಕೊಂಡು ಬರ್ತಾ ಇರುವಂತದ್ದು. ಅಂದ್ರೆ ಈ ಒಂದು ಉತ್ಖನನ ಅನ್ನುವಂಥದ್ದು ನಿರಂತರವಾಗಿ ನಡೀತಾ ಇತ್ತು. ಆ ಬಳಿಕ ಒಂದಷ್ಟು ಮಳೆ ಅಡ್ಡಿಯಾಗಿತ್ತು. ಅಂದ್ರೆ ಜೋರಾಗಿ ಗಾಳಿ ಮಳೆ ಬರ್ತಾ ಇತ್ತು. ಉತ್ಖನನಕ್ಕೆ ಸ್ವಲ್ಪ ಮಳೆ ಅಡ್ಡಿಯಾಗಿತ್ತು. ಆದ್ರೂ ಕೂಡ ನಿಲ್ಲಿಸದೆ ಉತ್ಖನನವನ್ನು ಕಂಟಿನ್ಯೂ ಮಾಡಿದ್ರು. ಈಗ ಸದ್ಯ ಉತ್ಖನನಕ್ಕೆ ಸಣ್ಣ ಬ್ರೇಕ್ ನೀಡಿರುವಂತದ್ದು. ಆತನನ್ನ ಊಟಕ್ಕೆ ಕರೆದುಕೊಂಡು ಬರ್ತಾ ಇರುವಂತದ್ದು. ಸದ್ಯ ಸ್ಥಳದಲ್ಲೇ ಇದ್ರವರೆಗೆ ಅನುಚೇತ್ ಅವರು ಅಂದ್ರೆ ಎಸ್ಐಟಿಯ ಪ್ರಮುಖ ಅಧಿಕಾರಿಯಾದಂತಹ ಅನುಚೇತ್ ಅವರು ಕೂಡ ಇದ್ರು, ಜೊತೆಗೆ ಜಿತೇಂದ್ರ ದಯಾಮ್ ಅವರು ಕೂಡ ಇದ್ರು. ಅವರು ಕೂಡ ಈಗ ಇಲ್ಲಿಂದ ತೆರಳಿರುವಂತದ್ದು. ಸದ್ಯ ಸ್ವಲ್ಪ ಹೊತ್ತುಗಳ ಕಾಲ ಅಂದ್ರೆ ಒಂದು ಅರ್ಧ ಗಂಟೆ ಇಲ್ಲಾದ್ರೆ ಒಂದು 45 ನಿಮಿಷದವರೆಗೆ ಒಂದು ಊಟದ ವಿರಾಮ ಇರುವಂತಹ ಸಾಧ್ಯತೆ ಇದೆ. ಊಟದ ವಿರಾಮ ನೀಡಿ ಆ ಬಳಿಕ ಆತನನ್ನ ಏನೋ ಮತ್ತೆ ಉತ್ಖನನ ನಡೆಯುವಂತಹ ಸ್ಥಳಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಮತ್ತೆ ಉತ್ಖನನ ನಡೆಯುವಂತಹ ಸಾಧ್ಯತೆ ಇದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಇಷ್ಟರವರೆಗೆ ಕಾರ್ಮಿಕರೇ ಆ ಒಂದು ಉತ್ಖನನದ ಒಂದು ಪ್ರೊಸೆಸ್ ನಲ್ಲಿ ಭಾಗವಹಿಸಿದ್ರೆ ಮುಂದಿನ ಹಂತಗಳಲ್ಲಿ ಇಟ್ಯಾಚ್ ಮೂಲಕವಾಗಿ ಉತ್ಖನನ ನಡೆಸುವಂತ ಸಾಧ್ಯತೆ ಇದೆ. ಈ ಬಗ್ಗೆ ಈಗಾಗಲೇ ಏನು ಎಸ್ಐಟಿ ಅಧಿಕಾರಿಯಾದಂತಹ ಅನುಚೇತ್ ಅವರೇ ಮಾಹಿತಿಯನ್ನು ಹಂಚಿಕೊಂಡಿರುವಂತದ್ದು. ಅಂದ್ರೆ ಏನು ಅಗೆಯುವಂತ ಪ್ರೊಸೆಸ್ ಏನಿದೆ ಅದು ಸ್ವಲ್ಪ ಸ್ಲೋ ಆಗ್ತಾ ಇದೆ, ಜೊತೆಗೆ ಒಂದಷ್ಟು ಸಮಸ್ಯೆಗಳು ಆಗ್ತಾ ಇದೆ. ಅಂದ್ರೆ ಈ ಭಾಗದಲ್ಲಿ ನೀರಿನ ಹೊರತೆ ಹೆಚ್ಚಿರುವ ಕಾರಣವಾಗಿ ಒಂದಷ್ಟು ಅಡೆತಡೆ ಆಗ್ತಾ ಇದೆ. ಹೀಗಾಗಿ ಮುಂದಿನ ಹಂತಗಳಲ್ಲಿ ನಾವು ಇಟಾಚಿ ಮೂಲಕವಾಗಿ ಏನು ಅಗೆಯುವಂತ ಒಂದು ಪ್ರೊಸೆಸ್ ಮಾಡ್ತೇವೆ. ಇಟಾಚಿ ಮೂಲಕವಾಗಿ ಅಗ್ದು ಈ ಒಂದು ಕಳೆಬರ ಸಿಗ್ತದ ಅನ್ನುವಂಥದ್ದನ್ನು ನೋಡ್ತೀವಿ ಅನ್ನುವಂತ ಮಾತನ್ನು ಕೂಡ ಹೇಳಿರುವಂತದ್ದು. ಸದ್ಯ ನೋಡಬಹುದು ಎಲ್ಲರೂ ಕೂಡ ನೇತ್ರಾವತಿ ನದಿಯಲ್ಲಿ ಕೈಕಾಲು ಮುಖ ತೊಳೆದು ಊಟಕ್ಕೆ ಆಗಮಿಸ್ತಾ ಇರುವಂತದ್ದು. ಆ ವ್ಯಕ್ತಿ ಏನಿದ್ದಾನೆ ಪ್ರಮುಖವಾಗಿ ಏನೋ ದೂರುದಾರ ವ್ಯಕ್ತಿ ಏನಿದ್ದಾನೆ ಆತನು ಕೂಡ ಅದೇ ನೇತ್ರಾವತಿ ನದಿ ತೀರದಲ್ಲಿ ಇರುವಂತದ್ದು. ಆತನ ಪಕ್ಕ ಆತನನ್ನು ಕರೆದುಕೊಂಡು ಬಂದಂತ ವಕೀಲರು ಕೂಡ ಇರುವಂತದ್ದು. ಅಂದ್ರೆ ಈ ಭಾಗದಲ್ಲಿ
ಆತನನ್ನು ಕರೆದುಕೊಂಡು ಬಂದ ವಕೀಲರು ಇರುವಂತದ್ದು, ಜೊತೆಗೆ ಪೊಲೀಸ್ ಸಿಬ್ಬಂದಿ ಇರುವಂತದ್ದು ಮತ್ತು SIT ಕೆಲವೊಂದು ಅಧಿಕಾರಿಗಳು ಕೂಡ ಅದೇ ಭಾಗದಲ್ಲಿ ಇರುವಂತದ್ದು. ಈಗ ಎಲ್ಲರೂ ಕೂಡ ಬಂದು ಒಂದಷ್ಟು ಹೊತ್ತುಗಳ ಕಾಲ ವಿರಾಮ ಇರುತ್ತೆ. ವಿರಾಮದ ಬಳಿಕ ಉತ್ಖನನ ಪ್ರಕ್ರಿಯೆ ಅನ್ನುವಂಥದ್ದು ಮತ್ತೆ ಆರಂಭವಾಗುತ್ತೆ. ಒಂದು ಮಾಹಿತಿಯ ಪ್ರಕಾರ ಮಾಹಿತಿ ಎಲ್ಲ ಅನುಚೇತ್ ಅವರು ಈಗಾಗಲೇ ಸ್ಪಷ್ಟಪಡಿಸಿರುವಂತದ್ದು, ಅಗೆಯುವಂತಹ ಪ್ರಕ್ರಿಯೆ ಏನಿದೆ ಅದೊಂದು ಸ್ವಲ್ಪ ವಿಳಂಬ ಆಗ್ತಾ ಇದೆ. ಒಂದಷ್ಟು ಸಮಸ್ಯೆಗಳು ಆಗುತ್ತೆ. ಅಂದ್ರೆ ನೀರಿನ ಹೊರತೆ ಒಂದು ಸಮಸ್ಯೆ ಇದ್ರೆ, ಮತ್ತೊಂದು ಕಡೆ ಮಳೆ ಕೂಡ ಬರ್ತಾ ಇದೆ ಮತ್ತು ಒಂದು ನಿಧಾನಗತಿಯಲ್ಲಿ ಈ ರೀತಿಯಾದಂತಹ ಪ್ರೊಸೆಸ್ ಆಗುವ ಕಾರಣಕ್ಕೋಸ್ಕರವಾಗಿ ಮುಂದಿನ ಹಂತಗಳಲ್ಲಿ ನಾವು ಇಟ್ಯಾಚಿಯನ್ನು ಬಳಸಿಕೊಂಡು ನಾವು ಅಗೆಯುವಂತ ಪ್ರೊಸೆಸ್ ಅನ್ನು ಮಾಡ್ತೇವೆ. ಕಳೆಬರ ಸಿಗುತ್ತಾ ಅನ್ನುವಂಥದ್ದನ್ನು ಮುಂದಿನ ಹಂತಗಳಲ್ಲಿ ನೋಡ್ತೇವೆ ಅನ್ನುವಂಥದ್ದನ್ನು ಮಾತನ್ನು ಅನುಚೇತ್ ಅವರು ಈಗಾಗಲೇ ಮಾಧ್ಯಮಗಳಿಗೆ ತಿಳಿಸಿರುವಂತದ್ದು ನೋಡಬಹುದು. ದೃಶ್ಯದಲ್ಲಿ ಎಲ್ಲರೂ ಕೂಡ ಈ ಭಾಗಕ್ಕೆ ಬರ್ತಾ ಇರುವಂತದ್ದು ಮತ್ತು ಆ ವ್ಯಕ್ತಿ ಏನಿದ್ದಾನೆ ಆತನನ್ನು ಕೂಡ ಈ ಭಾಗಕ್ಕೆ ಕರೆದುಕೊಂಡು ಬರುವಂತಹ ವ್ಯವಸ್ಥೆಗಳು ಆಗ್ತಾ ಇದೆ. ಅಂದ್ರೆ ಕಂದಾಯ ಇಲಾಖೆಯವರಿದ್ದಾರೆ, ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳಿದ್ದಾರೆ, ಜೊತೆಗೆ ಬೇರೆ ಬೇರೆ ಸಂಬಂಧಿಸಿದಂತ ಅಧಿಕಾರಿಗಳು ಕೂಡ ಇರುವಂತದ್ದು. ಅವರೆಲ್ಲರೂ ಕೂಡ ಈ ಭಾಗಕ್ಕೆ ಬಂದು ಈಗಾಗಲೇ ವಿರಾಮ ನೀಡಿರುವಂತದ್ದು. ಮುಂದಿನ ಹಂತಗಳಲ್ಲಿ ಮತ್ತೆ ಕಾರ್ಯಾಚರಣೆ ಆರಂಭ ಆಗುತ್ತೆ. ಒಟ್ಟಿನಲ್ಲಿ ಈ ಒಂದು ಉತ್ಖನನ ಕಾರ್ಯಾಚರಣೆ ಅನ್ನುವಂಥದ್ದು ಅದು ನಿರಂತರವಾಗಿ ನಡೀತಾ ಇದ್ದಂಥದ್ದು. ಈಗ ಸದ್ಯ ವಿರಾಮ ನೀಡಿ ಮತ್ತೆ ಉತ್ಖನನ ಪ್ರಕ್ರಿಯೆ ಆರಂಭ ಆಗ್ಲಿಕ್ಕೆ ಇರುವಂತದ್ದು.